ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಗೌರಿ ಹಬ್ಬ, ಸ್ವರ್ಣ ಗೌರಿ ಹಬ್ಬ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಗಣೇಶನ ತಾಯಿ, ಶಿವನ ಪತ್ನಿಯಾದಂಥ ಗೌರಿ ಮಾತೆಯನ್ನು ಪೂಜಿಸುವಂಥ ದಿನ, ಅಂದರೆ ಗೌರಿಯ ಹುಟ್ಟಿದ ಹಬ್ಬ ಅಂತ ಕರೀತಾರೆ. ಈ ಒಂದು ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಸಿರಿಕನ್ನಡ ವಾಹಿನಿಯ ವೀಕ್ಷಕರಿಗೆ ಆ ಭಗವತಿ ಜಗನ್ಮಾತೆ ಗೌರಿ, ಪಾರ್ವತಿ, ಕಾಳಿ ಸ್ವರೂಪಿ ಅಂತ ಆ ಶಕ್ತಿ ದೇವತೆ ನಿಮಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂಥೇಳಿ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಗೌರಿ ಹಬ್ಬ ಆದ್ದರಿಂದ ಹಬ್ಬದ ವಿಶೇಷತೆ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗಾಗಲೇ ಭಾಳಷ್ಟು ಗೌರಿ ಹಬ್ಬದ ಬಗ್ಗೆ ನಾನು ಎಪಿಸೋಡ್ಸ್ ಮಾಡಿದ್ದೀನಿ, ಹಳೆ ಎಪಿಸೋಡ್ಸಲ್ಲಿ. ಇವತ್ತಿನ ವಿಶೇಷತೆ ಏನು, ಗೌರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ, ಹಬ್ಬನೇ ಮಾಡಲಿಲ್ಲ ಅಂದರೆ ಏನು ಲಾಭ, ಏನು ನಷ್ಟ ಅಂಥೇಳಿ. ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲೇ ಆಗಲಿ, ದ್ವಾಪರ ಯುಗದಲ್ಲೇ ಆಗಲಿ, ತ್ರೇತಾಯುಗದಲ್ಲೇ ಆಗಲಿ, ಯಾವುದೇ ಯುಗದಲ್ಲೇ ಆಗಲಿ, ಮನುಷ್ಯನಿಗೆ ಸುಖ ದುಃಖಗಳನ್ನು ಹಂಚಿಕೊಂಡೇ ಬಂದುಬಿದ್ದಾನೆ ಯುಗ ಯುಗಗಳಿಂದಲೂ. ಕಲಿಯುಗದಲ್ಲೇ ಇರ್ಬೋದು, ಕೃಷ್ಣ ಹುಟ್ಟಿದ ಕಾಲ ದ್ವಾಪರ, ತ್ರೇತಾಯುಗದಲ್ಲಿ ರಾಮ ಹುಡ್ತ, ಎಲ್ಲ ಯುಗದಲ್ಲೂ ಕೂಡ ಕಷ್ಟ ಸುಖಗಳನ್ನೇ ನೋಡಿದ್ದೀವಿ ನಾವು. ರಾಮ ಕಷ್ಟಪಟ್ಟ, ಕೃಷ್ಣ ಕಷ್ಟಪಟ್ಟ, ನಳಮಹಾರಾಜ, ಸತ್ಯ ಹರಿಶ್ಚಂದ್ರ ಎಲ್ಲ ಜೀವನ ಚರಿತ್ರೆ ನೋಡಿದಾಗ ಸುಖನೂ ಅನುಭವಿಸಿದ್ರು, ಹಾಗೆ ಕಷ್ಟನೂ ಅನುಭವಿಸಿದ್ದಾರೆ ಅಂತ ನಮ್ಗೆ ಅರ್ಥವಾಗುತ್ತೆ. ಹಾಗೆ ಕಲಿಯುಗದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಸುಖನೂ ಹಾಗೆ ನಗ್ನಗ್ತಾ ತಗೋಬೇಕು, ದುಃಖನೂ ಕೂಡ ಹಾಗೆ ನಗ್ನಗ್ತಾ ಅನುಭವಿಸಬೇಕು ಅನ್ನೋದು ಮೂಲ ತತ್ವ. ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಈ ಕಲಿಯುಗದಲ್ಲಿ ನಮಗೆ ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗಿಬಿಟ್ಟಿದ್ದೀವಿ ನಾವು. ತುಂಬ ಎಲ್ಲ ಡಿಜಿಟಲ್ ಮೀಡಿಯಾ, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲ ಸಿಗುತ್ತೆ. ಪ್ರೆಸ್ ಮಾಡಿದ್ರೆ ಸಾಕು ಅಮೆಝಾನಿಂದ ಪಡೀಬೋದು, ಏನು ಬೇಕಾದ್ರೆ ತೊಗೋಬೋದು. ಪ್ರೆಸ್ ಮಾಡಿದ್ರೆ ಕ್ಯಾಶ್ ಕೌಂಟ್ರಿಂದ ದುಡ್ಡು ಬರುತ್ತೆ ATMಲ್ಲಿ. ಎಲ್ಲ ಪ್ರೆಸ್ಸಿಂಗ್ ಸಿಸ್ಟಮ್, ಎಲ್ಲ ಆಟೋಮೇಷನ್ ಆಗಿಬಿಟ್ಟಿದ್ದೀವಿ ನಾವು. ಆದರೆ ಕೆಲವರಿಗೆ ಮದುವೆ ಆಟೋಮೇಷನ್ ಆಗಿಲ್ಲ, ಮಕ್ಕಳು ಆಟೋಮೇಷನ್ ಆಗಿಲ್ಲ. IVF ಫೇಲು, ಟೆಸ್ಟು ಬೇಬಿನೂ ಫೇಲು. ಅದು ಕರ್ಮಾನುಸಾರವಾಗಿ ನಡಿಬೇಕು, ಶಾಸ್ತ್ರೋಕ್ತವಾಗಿ ಸಂಪ್ರದಾಯವಾಗಿ ನಡಿಬೇಕು. ಮದುವೆನೂ ಕೂಡ ನಾವು ಡಿಜಿಟಲ್ ಆನ್ಲೈನಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ. ಗಂಡೊಂದು ಕಡೆ ಹೆಣ್ಣೊಂದು ಕಡೆ ಇದ್ದರೆ ತಾಲಿ ಕಟ್ಟೋಕ್ಕಾಗತ್ತಾ? ಆನ್ಲೈನ್ ಮ್ಯಾರೇಜ್ ಆಗೋಲ್ಲ, ಆನ್ಲೈನ್ ಮಗು ಮಾಡೋಕ್ಕಾಗಲ್ಲ. ಅದು ಸ್ವತಃ ಕರ್ಮಾನುಸಾರವಾಗಿ ಆಗಬೇಕಾದದ್ದು. ಈ ಗೌರಿ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಎಲ್ಲಿ ಡಿಜಿಟಲ್ ಸಿಸ್ಟಮ್ ಇಲ್ವೋ, ಎಲ್ಲಿ ಆನ್ಲೈನ್ ಸಿಸ್ಟಮ್ ಇಲ್ವೋ, ಅಂಥ ಸಿಸ್ಟಮಲ್ಲಿ ಇರೋತಕ್ಕಂಥ ದೋಷನ ತೆಗೆದುಹಾಕಿ ಸುಖವಾಗಿ ಬದುಕಿ ದುಃಖವನ್ನು ಕಳ್ಕೊಂಡು ಸಂತೋಷವನ್ನು ಪಡ್ಕೊಳ್ಬೇಕಾದಂಥ ಸಂದರ್ಭ ಈ ಗೌರಿ ಹಬ್ಬ ಅಂತ ಹೇಳ್ತಾರೆ. ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ ನಾನು ಹೇಳಿದಂಥ ವಿಷಯ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆನೇ ಆಗಿರೋದಿಲ್ಲ ನೋಡಿ, 30 ದಾಟಿದ್ರೂ ಕೂಡ ಮದುವೆ ಆಗ್ತಿಲ್ಲ. ಭಾಳಷ್ಟು ಹೆಣ್ಮಕ್ಳಿಗೆ 1 ಕೋಟಿ ಜನ ನಿಲ್ಲಿಸಿದ್ರೆ ಅದರಲ್ಲಿ 30ರಿಂದ 40 ಸಾವಿರ ಜನ ಹೆಣ್ಮಕ್ಳಿಗೆ ಮದುವೆನೇ ಆಗಿಲ್ಲ. ಇದು ಒಂದು ಜಾತಿ, ಇದೊಂದು ಕ್ಯಾಟಗರಿ, ಇದೊಂದು ಗುಂಪು. 1 ಕೋಟಿ ಹೆಣ್ಮಕ್ಳನ್ನ ನಾವು ಒಂದು ಮೈದಾನದಲ್ಲಿ ನಿಲ್ಲಿಸಿದ್ರೆ ಅದರಲ್ಲಿ 50% ಜನರಿಗೆ ಮಕ್ಕಳೇ ಆಗಲ್ಲ. ಇದೊಂದು ಕ್ಯಾಟಗರಿ. 1 ಕೋಟಿ ಜನನ ಒಂದು ಮೈದಾನದಲ್ಲೋ ಸ್ಟೇಡಿಯಮಲ್ಲಿ ನಿಲ್ಲಿಸಿದ್ರೆ ಒಂದು 30% ಜನ ಗಂಡನ ಬಿಟ್ಟು ಬದುಕ್ತಾರೆ, ಅಂದರೆ ಡೈವರ್ಸ್ ಆಗಿರ್ತದೆ. ಇಲ್ಲ ಗಂಡ ಒಂದು ಕಡೆ, ಇಲ್ಲ ಹೆಂಡತಿ ಒಂದು ಕಡೆ. 1 ಕೋಟಿ ಜನ ಒಂದು ಸ್ಟೇಡಿಯಮಲ್ಲಿ ನಿಲ್ಲಿಸಿದ್ರೆ ಅದರಲ್ಲಿ 15% ಜನ ವಿಧವೆಯರಾಗ್ಬಿಟ್ಟಿರ್ತಾರೆ. ಮದುವೆ ಆದ ತಕ್ಷಣ ವಿಧವಾ ಯೋಗ ಪ್ರಾಪ್ತಿಯಾಗಿರ್ತದೆ. ಇದು 5ನೇ ಗುಂಪು. ಒಂದು ಮದುವೆನೇ ಆಗಿಲ್ಲ, ಇನ್ನೊಂದು ಮದುವೆ ಆಗಿದೆ ಮಕ್ಕಳಿಲ್ಲ, ಇನ್ನೊಂದು ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ, ಅದು ಡೈವರ್ಸ್ ಆಗಿಲ್ಲ, 4ನೇದು ಡೈವರ್ಸ್ ಆಗೋ ಇರುತ್ತೆ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಹೇಳ್ತಾ ಇರ್ತದೆ, 5ನೇದು ವಿಧವಾ ಯೋಗ ಇರುತ್ತೆ. ಇದು 5 ದೋಷಗಳು ಸ್ತ್ರೀಯರಲ್ಲಿ ಎದ್ದು ಕಾಣ್ತಾ ಇದೆ. ಸ್ವರ್ಣಗೌರಿ ವ್ರತ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಮೀಸಲಾಗಿರೋದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ 5 ದೋಷ ಇರುವಂಥ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ
ಈ ಹಬ್ಬ ಆಚರಣೆ ಮಾಡಬೇಕು ಅನ್ನೋದೊಂದು ಸಂಪ್ರದಾಯ ಬಂತು. ಯಾವಾಗ ಪಾರ್ವತಿ ಮತ್ತೆ ಸತ್ತು ಮತ್ತೆ ಶಿವನನ್ನೇ ಮದುವೆ ಆಗ್ತಾಳೆ, ದಕ್ಷಬ್ರಹ್ಮನ ಯಜ್ಞಕುಂಡದಲ್ಲಿ ಹೋಗಿ ಬಿದ್ದೋಗ್ಬಿಡ್ತಾಳೆ, ನನ್ನ ಗಂಡನ ಕರೀಲಿಲ್ಲ ಮದುವೆಗೆ, ಹೋಮಕ್ಕೆ ಕರೀಲಿಲ್ವಲ್ಲ ಅಂಥೇಳಿ. ಮತ್ತೆ ಅವಳು ಮತ್ತೆ ಹುಡ್ತಾಳೆ. ಹೀಗೆ ಅದೇ ಸ್ತ್ರೀ, ಅದೇ ಆತ್ಮ ಮತ್ತೆ ಹುಟ್ಟಿ ಅದೇ ಗಂಡನನ್ನು ಪಡಿತಾಳೆ. ಇದು ಆ ಗೌರಿಯ ಅವತಾರದ ಒಂದು ಸೀಕ್ರೆಟ್. ಇವತ್ತಿನ ದಿನ ಎಷ್ಟೋ ಜನ ಹೆಂಗಸರು ಈ ಮುಂದಿನ ಜನ್ಮಕ್ಕೆ ಇದೇ ಗಂಡ ಸಿಕ್ಕಲಿ ಅಂತಾರೆ, ಪಾರ್ವತಿ ಥರ. ಎಷ್ಟೇ ಜನ್ಮ ತಗೊಂಡ್ರು ಶಿವನೇ ನನ್ನ ಗಂಡ ಆಗಬೇಕು ಅಂತ ಅವಳ ಸಂಕಲ್ಪ. ಈ ಎಷ್ಟೋ ಜನ ಹೆಂಗಸರು ನನ್ನ ಗಂಡ ಸಾಫ್ಟ್ವೇರ್, ಕೈ ತುಂಬ ದುಡಿತಾನೆ, ಚೆನ್ನಾಗಿ ನೋಡ್ಕೋತಾನೆ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ತುಂಬ ಚೆನ್ನಾಗಿ ನೋಡ್ಕೋತಾನೆ, ನೆಕ್ಸ್ಟ್ ಬರ್ತ್ಗೂ ನನಗೆ ಅವನೇ ಗಂಡ ಸಿಕ್ಕಲಿ ಅಂದರೆ ನೆಕ್ಸ್ಟ್ ಬರ್ತ್ಗೆ ಇವಳು ಹೆಣ್ಣಾಗೇ ಉಡಬೇಕು, ಅವಳು ಗಂಡ ಆಗಬೇಕು ಅಂದರೆ. ಎಷ್ಟೋ ಜನ ಇಂಥ ಗಂಡ ಬೇಡಪ್ಪ, ಕುಡುಕ, ನನ್ನನ್ನು ಮದುವೆ ಮಾಡ್ಕೊಂಡು ಇನ್ನೊಬ್ಳ ಜೊತೆ ಓಡಾಡ್ಕೊಂಡಿದ್ದಾನೆ, ಇನ್ನೊಬ್ಳು ಇಟ್ಕೊಂಡಿದ್ದಾನೆ, ಇಂಥವ್ನು ಸವಾಸವೇ ಬೇಡ ನನಗೆ, ಜನ್ಮಕ್ಕೂ ಗಂಡನೇ ಬೇಡ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾಳೆ. ಅದನ್ನು ಹೇಳ್ಕೊಳಕ್ಕಾದ್ರೂ ಗೌರಿ ಪೂಜೆ ಮಾಡಬೇಕೀಗ. ಅದೇ ಗಂಡ ಬೇಕು ಅಂದ್ರೆ ಗೌರಿ ಪೂಜೆ ಮಾಡಬೇಕು. ಇಂಥ ಗಂಡ ಕುಡುಕ, ಕೊಲೆಗಾರ, ತುಂಬ ಮೋಸ, ಹಿಂಸೆ ಕೊಡ್ತಾನೆ, ಕುಡ್ಕೊಂಬಂದು ಹೊಡಿತಾನೆ ಅಂದರೆ ಮತ್ತೆ ಇದೇ ಗಂಡ ಇನ್ನೊಂದು ಜನ್ಮಕ್ಕೆ ಬರಬಾರ್ದು ಅಂದರೆ ಗೌರಿ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಂಥ ದಿವಸ ಇದು. ಮದುವೆ ಆಗಿದೆ, ಮಕ್ಕಳಿಲ್ಲ ಅಂದರೆ ಗೌರಿ ಪೂಜೆ ಮಾಡಬೇಕು. ಮದುವೆನೇ ಆಗಿಲ್ಲ ಅಂದರೆ ಗೌರಿ ಪೂಜೆ ಮಾಡಬೇಕು. ಡೈವರ್ಸೇ ಆಗಿಬಿಟ್ಟಿದೆ ನನಗೆ, ಮದುವೆ ಆದ ತಕ್ಷಣ 1 ವರ್ಷ ಆದಮೇಲೆ ಗಂಡನ ಬಿಟ್ಟೆ, ಡೈವರ್ಸ್ ಆಯಿತು, ಆ ಕ್ಷಮೆಗೂ ಆ ಕ್ಷಮಾಪಣೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಗೌರಿ ಪೂಜೆ ಮಾಡಬೇಕು. ಗಂಡ ಮಿಲ್ಟ್ರಿ, ಹೆಂಡತಿ ಇಲ್ಲಿ, ಗಂಡ ಎಲ್ಲೋ ಹೊರಟೋಗಿದ್ದಾನೆ, ಕಣ್ಣಿಗೆ ಕಂಡಿಲ್ಲ, ಈ ಥರ ಮದುವೆ ಆಗಿ ಗಂಡನ ಸುಖ ಇಲ್ಲ, ಆದರೆ ಗಂಡ ಇಲ್ಲ ಹತ್ರದಲ್ಲಿ. ಆದ್ದರಿಂದ ಈ ಜನ್ಮದಲ್ಲಿ ಗಂಡನ ಜೊತೆ ಬಾಳುವಂಥ ಯೋಗ ಇಲ್ಲ, ಆ ತಪ್ಪಿಗೂ ಗೌರಿ ಪೂಜೆ ಮಾಡಬೇಕು. ಇವತ್ತು ಸಂತಾನನೇ ಇಲ್ಲ, ಇವತ್ತು ಗೌರಿ ಪೂಜೆ ಮಾಡಬೇಕು. ವಿಧವೆ ಆಗೋಗಿದ್ದಾಳೆ ಚಿಕ್ಕ ವಯಸ್ಸಿಗೆ, ಮದುವೆ ಆದ 1 ವರ್ಷಕ್ಕೆ ವಿಧವೆ, ಮದುವೆ ಆದ 6 ತಿಂಗಳಿಗೆ ವಿಧವೆ, ವಿಧವಾ ಯೋಗ ಪ್ರಾಪ್ತಿ ಇತ್ತು. ಆ ವಿಧವಾ ಯೋಗ ಯಾಕೆ ಬಂತು? ಆ ಕರ್ಮ ಕಳ್ಕೊಳ್ಳೋಕ್ಕೆ ಕೈಕಾಲು ಗಟ್ಟಿ ಇದ್ದಾಗ ಗೌರಿ ಪೂಜೆ ಮಾಡಬೇಕು. ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹೆಣ್ಣುಮಕ್ಕಳಿಗೆ ಇವತ್ತು ಬಹಳ ವಿಶೇಷವಾದಂಥ ಕರ್ಮ ನಿವಾರಣೆ ಮಾಡಿಕೊಳ್ಳುವಂಥ ಸುದಿನ ಶುಭ ದಿವಸ, ಅದೇ ಸ್ವರ್ಣ ಗೌರಿ ವ್ರತ. ಹಾಗಾದರೆ ಯಾತಕ್ಕೆ ಈ ಪೂಜೆ ಇಷ್ಟೆಲ್ಲ ಹೇಳ್ದನಲ್ಲ, ಯಾವ ಕಾರಣಕ್ಕೋಸ್ಕರ ನಾನು ಮಾಡಬೇಕು ಈ ಪೂಜೆನ? ಯಾಕೆ ನಾನು ವಿಧವೆ ಆದೆ? ಯಾಕೆ ಮದುವೆ ಆಗಿಲ್ಲ? ಯಾಕೆ ಮಕ್ಕಳಾಗಿಲ್ಲ? ಯಾಕೆ ನನ್ನ ಗಂಡ ಡೈವರ್ಸ್ ಕೊಟ್ಟ? ಯಾಕೆ ನನ್ನ ಗಂಡ ಹೇಳ್ದೆ ಕೇಳ್ದೆ ಮನೆ ಬಿಟ್ಟೋದು ಇವತ್ತು ಕಣ್ಣಿಗೆ ಕಾಣ್ತಿಲ್ಲ? ಎಲ್ಲಿದ್ದನೋ, ಬದುಕಿದ್ದನೋ, ಸತ್ತಿದ್ದನೋ ಗೊತ್ತಿಲ್ಲ? ಯಾಕೆ ನನಗೆ ವಿಧವೆ ಯೋಗ ಬಂತು ಚಿಕ್ಕ ವಯಸ್ಸಿಗೆ? ಇದಕ್ಕೆಲ್ಲ ಏನು ಕಾರಣ? ಆ ಕಾರಣಕ್ಕೆ ಶಾಂತಿ ಪ್ರಯೋಗ ಏನು? ಸ್ವರ್ಣಗೌರಿ ವ್ರತ. ನನ್ನ 48 ವರ್ಷದ ಅನುಭವದಲ್ಲಿ ಭಾಳಷ್ಟು ಜಾತಕಗಳನ್ನು ನೋಡಿದ್ದೀನಿ. ಕೆಲವರು ಜನ್ಮದಲ್ಲಿ ಹೆಂಗಸಾಗಿರ್ತಾರೆ, ಮತ್ತೆ ಹೆಂಗಸರಾಗೆ ಹುಡ್ತಾರೆ ಕರ್ಮ ಕಳ್ಕೊಳ್ಳಿಕ್ಕೆ. ಮಾಡಿ ತಪ್ಪು ಜನ್ಮದಲ್ಲಿ ಹೆಂಗಸರಾಗಿ ಹುಟ್ಟಿರ್ತಾರಲ್ಲ, ಹಲವಾರು ತಪ್ಪು ಮಾಡಿಬಿಟ್ಟಿರ್ತಾರೆ. ಅದನ್ನು ಜಮಾ ಮಾಡೋಕ್ಕೆ, ಕರ್ಮ ಕಳ್ಕೊಳ್ಳೋಕ್ಕೆ ಮತ್ತೆ ಹೆಂಗಸಾಗೆ ಹುಡ್ತಾರೆ. ಅಂದರೆ ಜನ್ಮದಲ್ಲೂ ಸ್ತ್ರೀ, ಈ ಜನ್ಮದಲ್ಲೂ ಸ್ತ್ರೀಯಾಗಿ ಹುಡ್ತಾರೆ. ಇದು ಒಂದು ಕೆಟಗರಿ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಜಾತಕದ 12ನೇ ಮನೆ ಲಗ್ನ. ಇವತ್ತಿನ ಜಾತಕ ನೋಡಿದಾಗ ಲಗ್ನ ಈ ಬರ್ತ್ ಬಗ್ಗೆ ಹೇಳುತ್ತೆ, ಈ ಜನ್ಮದ ಬಗ್ಗೆ ಹೇಳುತ್ತೆ. ಲಗ್ನದಿಂದ 2ನೇ ಮನೆ ಮುಂದೆ ಎಲ್ಲಿಡ್ತಾರೆ, ಹೇಗಾಗಿಡ್ತಾರೆ ಅಂತ ಹೇಳುತ್ತೆ. ಲಗ್ನದಿಂದ 12ನೇ ಮನೆ 12th ಹೌಸು ಪ್ರೀವಿಯಸ್ ಬರ್ತ್, ಜನ್ಮದ ವಿಶೇಷನ ಹೇಳುತ್ತೆ. ಹೀಗೆ 12th ಹೌಸ್ ನೋಡಿದಾಗ ಲಗ್ನದಲ್ಲಿ, ನವಾಂಶದಲ್ಲೂ ಕೂಡ ನಾವು 12th ಹೌಸ್ ನೋಡಿದಾಗ, ಲಗ್ನದಲ್ಲೂ ರಾಶಿಕೊಂಡಲ್ಲೂ ನಾವು 12th ಹೌಸ್ 12ನೇ ಮನೆ 12ನೇ ಭಾವ ನೋಡಿದಾಗ ಜನ್ಮದಲ್ಲೂ ಸ್ತ್ರೀ, ಈ ಜನ್ಮದಲ್ಲೂ ಸ್ತ್ರೀ ಒಂದು. ಜನ್ಮದಲ್ಲಿ ಗಂಡಸು, ಈ ಜನ್ಮದಲ್ಲಿ ಹೆಂಗಸಾಗಿ ಹುಟ್ಟಿರ್ತಾರೆ. 2ನೇದು, ಜನ್ಮದಲ್ಲಿ ಯಾವುದೋ ಪ್ರಾಣಿಯಾಗಿ ಹುಟ್ಟಿರ್ತಾರೆ, ಈಗ ಸಡನ್ನಾಗಿ ಹೆಂಗಸಾಗಿ ಹುಟ್ಬಿಡ್ತಾರೆ. ಸೊ 3 ವೆರೈಟಿ ಅವತಾರಗಳು ಒಂದು ಆತ್ಮ ತಗೊಳುತ್ತೆ. ಒಂದು, ಅದೇ ಜನ್ಮಕ್ಕೆ ಬರ್ತಾರೆ, ಹೆಂಗಸು, ಗಂಡಸಿಗೆ. ಇಲ್ಲ ಹೆಂಗಸು ಗಂಡಸಾಗ್ತಾರೆ, ಗಂಡಸು ಹೆಂಗಸಾಗಿ ಹುಡ್ತಾರೆ. ಇಲ್ಲ ಪ್ರಾಣಿ ಜನ್ಮದಿಂದ ಈಗ ಮನುಷ್ಯರಾಗ್ತಾರೆ, ಹೆಂಗಸಾಗಿರ್ಬೋದು ಇಲ್ಲ ಗಂಡಸಾಗ್ಬೋದು. ಈ ಕಾನ್ಸೆಪ್ಟೆಲ್ಲ ನೋಡಿದಾಗ ರೀಇನ್ಕಾರ್ನೇಷನ್, ಮರು ಜನ್ಮವನ್ನು ನಾವು ವಿಶ್ಲೇಷಣೆ ಮಾಡಿದಾಗ, ಯಾವ ಹೆಂಗಸು ಪೂರ್ವ ಜನ್ಮದಲ್ಲಿ ಅತ್ತೆ ಸೇವೆ ಮಾಡಿರಲ್ವೋ ಅವಳಿಗೆ ಈ ಜನ್ಮದಲ್ಲಿ ಸಂತಾನ ಆಗೋದಿಲ್ಲ. ಅತ್ತೆ ಶಾಪ ಇರುತ್ತೆ. ಸೊಸೆ ಬೈತಾಳೆ, ಸೊಸೆ ಹೊಡಿತಾಳೆ, ಸೊಸೆ ನಮ್ಮ ಮೇಲೆಲ್ಲ ಅಪಪ್ರಚಾರ ಮಾಡ್ತಾಳೆ, ಸೊಸೆನ ಮಗನ ಕರ್ಕೊಂಡು ಬೇರೆ ಮನೆಗೆ ಹೊಟ್ಟೋಗ್ಬಿಟ್ಲು. ಹೆತ್ತು ಸಾಕಿ ಸಲಹಿದ ಮಗ ನಮ್ಮನ್ನು ನೋಡ್ಕೊಳ್ಳಿ ಅಂತ ನಾವು ಬೆಳೆಸಿ ಮದುವೆ ಮಾಡಿದ್ರೆ
ಹೆಂಡತಿ ಏನು ಮಾಡ್ತಾಳೆ, ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋಗ್ಬಿಡ್ತಾಳೆ, ಅತ್ತೆ ಮಾವನ ಬಿಟ್ಬಿಟ್ಟು. ಈ ಥರ ಕೃತ್ಯವನ್ನು ದೋಷವನ್ನು ಪೂರ್ವಜನ್ಮದಲ್ಲಿ ಮಾಡಿದರೆ ಅವಳು ಮತ್ತೆ ಹೆಂಗಸಾಗೆ ಹುಟ್ಟು ಆ ಕರ್ಮ ಕಳ್ಕೊಳ್ಳಿಕ್ಕೆ ಮತ್ತೆ ಹುಡ್ತಾಳೆ. ಅಂಥ ಸ್ತ್ರೀಗೆ ಸಂತಾನ ಆಗೋದಿಲ್ಲ. ಸಂತಾನ ಪಡೆದಂಥ ತಾಯಿಗೆ ಅಯ್ಯೋ ಅನಿಸಿರ್ತಾಳೆ ಸೊಸೆಯಾಗಿ. ಎರಡನೇದು, ಚಾಡಿ ಹೇಳಿ ಮದುವೆನ ಹಾಳು ಮಾಡಿಬಿಟ್ಟಿರ್ತಾಳೆ, ಚಾಡಿ ಹೇಳಿ ಸಂಸಾರನ ಹೊಡೆದಿರ್ತಾಳೆ ಓದ್ ಜನ್ಮದಲ್ಲಿ, ಚಾಡಿ ಹೇಳಿ ಗಂಡ ಹೆಂಡತಿ ಬೇರೆ ಮಾಡಿರ್ತಾಳೆ, ಅಥವಾ ಮದುವೆ ಮಾಡಿಸ್ಬಿಟ್ಟು ಗಂಡನ ಜೊತೆ ಮಲ್ಗಕ್ಕೆ ಬಿಡಲ್ಲ, ಗಂಡನ ಜೊತೆ ಸಂಸಾರ ಮಾಡೋಕ್ಕೆ ಬಿಡಲ್ಲ, ಮಾತುಕತೆ ಆಡೋಕ್ಕೆ ಬಿಡಲ್ಲ. ಈ ಥರ ಒಂದು ಸ್ತ್ರೀ ಇನ್ನೊಂದು ಸ್ತ್ರೀಗೆ ದೌರ್ಜನ್ಯ ಮಾಡಿದರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆನೇ ಆಗೋದಿಲ್ಲ. ವಿವಾಹ ಪ್ರತಿಬಂಧಕ ದೋಷ, ಸಂತಾನ ಪ್ರತಿಬಂಧಕ ದೋಷ. ಮೂರನೇದು, ಯಾವ ಸ್ತ್ರೀ ಗಂಡನ ಅಪಪ್ರಚಾರ ಮಾಡಿ ಗಂಡನಿಗೆ ಅವಹೇಳನ ಮಾಡೋದು, ಗಂಡನ ಬಗ್ಗೆ ಅಪಪ್ರಚಾರ ಮಾಡೋದು, ಗಂಡನಿಗೆ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಕಳಿಸೋದು, ಗಂಡನ ಮೇಲೆ ದೌರ್ಜನ್ಯ, ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದು, ಗಂಡನ ಮೇಲೆ ವಿಪರೀತವಾದಂಥ ಕೋಪ ದೋಷ ಮಾಡ್ತಾಳೋ ಅವಳು ಕನ್ಯೆಯಾಗೇ ಹುಡ್ತಾಳೆ, ಮದುವೆನೇ ಆಗೋದಿಲ್ಲ. ಅಕಸ್ಮಾತ್ ಮದುವೆ ಆದರೆ ಅವಳಿಗೆ ಗಂಡನ ಸುಖನೇ ಸಿಗೋದಿಲ್ಲ. ಏಕೆಂದರೆ ಕೈ ಹಿಡಿದ ಗಂಡನಿಗೆ ಅವಮಾನ ಮಾಡಿದ್ಮೇಲೆ ಅವನಿಂದ ಒಂದು ಪೈಸೆ ಲಾಭ, ಒಂದು ಗುರುಗಂಜಿಗಾತ ಸುಖ ಈ ಜನ್ಮದಲ್ಲಿ ಅವಳಿಗೆ ಸಿಗೋದಿಲ್ಲ. ಇದು ಮೂರನೇದು ಕರ್ಮಸಿದ್ಧ ಅಂತ. ನಾಲ್ಕನೇದು, ಬೇಕು ಅಂತಲೇ ಊಟದಲ್ಲಿ ವಿಷ ಹಾಕೋದು, ಊಟದಲ್ಲಿ ಮದ್ದು ಹಾಕೋದು, ಅಥವಾ ಗಂಡನಿಗೆ ಚುಚ್ಚಿ ಮಾತಾಡಿ ಅವಮಾನ ಮಾಡಿ ಗಂಡ ನೇಣು ಹಾಕೊಳ್ಳೋ ಸ್ಥಿತಿಗೆ ಏನಾದ್ರು ತಂದಿದ್ರು ಓದ್ ಜನ್ಮದಲ್ಲಿ ಅಂಥವಳು ಮದುವೆ ಆದ 6 ತಿಂಗಳು, 1 ತಿಂಗಳು, 1 ವರ್ಷ, ಮದುವೆ ಆದ 1 ವರ್ಷದೊಳಗೆ, ಮದುವೆ ವಾರ್ಷಿಕೋತ್ಸವ ಮಾಡ್ಕೊಳ್ಳೋಕೆ ಮುಂಚೆನೇ, ಮದುವೆ ಆ್ಯನಿವರ್ಸರಿ ಮಾಡ್ಕೊಳ್ಳೋಕೆ ಮುಂಚೆ ಅವಳಿಗೆ ಗಂಡ ಆ್ಯಕ್ಸಿಡೆಂಟೇ ಸತ್ತೋಗ್ಬೋದು, ಇಲ್ಲ ರೋಗ ಬಂದು ಸತ್ತೋಗ್ಬೋದು. ಮದುವೆ ಆದ 1 ವರ್ಷದೊಳಗಡೆ ಯಾರಾದರೂ ಕೊಲೆ ಮಾಡ್ಬೋದು, ಇಲ್ಲ ಅವನೇ ಆತ್ಮಹತ್ಯೆ ಮಾಡ್ಕೋಬೋದು. ವಿಧವಾ ಯೋಗ ಬರುತ್ತೆ. ಗಂಡನಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿರ್ತಾಳೆ ಓದ್ ಜನ್ಮದಲ್ಲಿ, ಅವಳಿಗೆ ಅದ್ರ ಗಿಫ್ಟು ಈ ಜನ್ಮದೊಳಗೆ ಮದುವೆ ಆದ ತಕ್ಷಣ ವಿಧವಾ ಯೋಗ ಬರ್ತದೆ. ಯಾವ ಹೆಂಗಸು ಜನ್ಮದಲ್ಲಿ ಓದ್ ಜನ್ಮದಲ್ಲಿ ಪರಪುರುಷನ ಜೊತೆ ಸುಖಪಟ್ಟಿದ್ದರೆ ಮದುವೆ ಆಗಿದ್ದು, ಅಥವಾ ಗಂಡನನ್ನು ಬಿಟ್ಟು ಪರಪುರುಷ ಜೊತೆ ಓಡೋಗಿದ್ರೆ, ಈ ಥರ ದೋಷದಲ್ಲಿ ಇತ್ತು, ತಾನೂ ಸುಮಂಗಲಿಯಾಗಿ ಪರಪುರುಷನ ಜೊತೆ ಸುಖಪಟ್ಟು ಅವನ ಮೇಲೆ ವ್ಯಾಮೋಹ ಇತ್ತು ಅಂತಂದರೆ ಅವಳ ಗಂಡ ಮದುವೆ ಆದ ತಕ್ಷಣ ಇಲ್ಲ ದೂರ ವಾಸ ಮಾಡ್ತಾನೆ, ಮಿಲ್ಟ್ರಿ ಏರ್ಫೋರ್ಸು ಇನ್ಯಾವುದೋ, ಅಥವಾ ಅವನು ಕಣಿಗೇ ಕಾಣಲ್ಲ ಮದುವೆ ಆದ ತಕ್ಷಣ, ಸತ್ತಿದ್ದಾನೋ ಬದುಕಿದ್ದಾನೋ ಗೊತ್ತೇ ಇರೋದಿಲ್ಲ. ಸೊ ಪತಿ ಸಂಚಾರಿ ಯೋಗ. ಪತಿ ಸಂಚಾರಿ ಅಂದರೆ ಎಲ್ಲೋ ಹೋಗ್ಬಿಟ್ಟಿರ್ತಾನೆ, ಮನೆ ಬಿಟ್ಟು ಹೋಗಿ 5 ವರ್ಷ ಆಯಿತು ಗಂಡ ಬಂದಿಲ್ಲ, ಅಥವಾ ಗಂಡ ರೋಗಿಷ್ಠನಾಗಿ ನರಳ್ತಾನೆ. ಇದೆಲ್ಲ ಗರುಡ ಪುರಾಣ, ಭಾಗವತ, ಬ್ರಹ್ಮವೈವಸ್ವತ ಪುರಾಣ ಮತ್ತು ಅಗ್ನಿ ಪುರಾಣದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಪತಿವ್ರತ ಧರ್ಮ ಅಂದ್ರೇನು, ಈ ಪತಿವ್ರತ ಧರ್ಮವನ್ನು ಪಾಲನೆ ಮಾಡೋದು ಹೇಗೆ ಅಂತೇಳಿ ಪರಾಶರ ಮುನಿಗಳು ಕೂಡ ಒಂದು ಕಡೆ ವಿಚಾರ ಮಾಡ್ತಾರೆ, ಹೇಳ್ತಾರೆ. ಈ ಎಲ್ಲ ತಪ್ಪುಗಳನ್ನು ಮಾಡಿದಂಥವರು ಈ ಜನ್ಮದಲ್ಲಿ ಇಲ್ಲ ಪ್ರತಿ ತಿಂಗಳು ಬರುವ ಮಂಗಳಗೌರಿ ವ್ರತ ಮಾಡಬೇಕು, ಇಲ್ಲ ವರ್ಷಕ್ಕೊಂದ್ಸಲ ಬರುವ ಸ್ವರ್ಣ ಗೌರಿ ವ್ರತ ಅಂದರೆ ಇವತ್ತು. ಈ ಒಂದು ಪಾಪ ಕಳ್ಕೊಳ್ಳೋಕ್ಕೋಸ್ಕರ ಗೊತ್ತೋ ಗೊತ್ತಿಲ್ಲ, ಜ್ಞಾನತೋ ಅಜ್ಞಾನತೋ ಕೃತಂ ಪಾಪಂ, ಗೊತ್ತೋ ಗೊತ್ತಿಲ್ಲ ಮಾಡೋಂಥ ಮಹಾಪಾಪಗಳನ್ನು ಬೇಕು ಅಂತಲೇ ಅತ್ತೆಗೆ ಬೈದು ಅತ್ತೆಗೆ ಹಿಂಸೆ ಕೊಟ್ಟಿರ್ತೀವಿ, ಬೇಕು ಅಂತಲೇ ತಾಯಿ ಮಗನ್ನ ಅಪ್ಪ ಮಗನ್ನ ಬೇರೆ ಮಾಡಿಬಿಡ್ತೀನಿ, ಬೇರೆ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇಂಥ ಮಹಾಕೃತ್ಯಗಳನ್ನು ಮಾಡಿದಂಥವಳಿಗೆ ನೆಕ್ಸ್ಟ್ ಬರ್ತಲ್ಲಿ ಮದುವೆ ಆದರೂ ಗಂಡು ಸುಖ ಇಲ್ಲ, ಸಂತಾನ ಆಗಲ್ಲ, ಮದುವೆ ಆಗಲ್ಲ, ಮದುವೆ ಆದರೆ ಬೇಗ ಡೈವರ್ಸ್ ಆಗುತ್ತೆ, ಇಲ್ಲ ಮದುವೆ ಆದರೆ ಗಂಡ ಪಕ್ಕದಲ್ಲಿರೋದಿಲ್ಲ, ಬೇರೆ ಕಡೆ ಹೋಗ್ತಾನೆ. ಈ ಥರ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ವರ್ಷಕ್ಕೊಂದ್ಸಲ ಆ ಗೌರಿ ಹುಟ್ಟಿದ ಹಬ್ಬ ದಿವಸ ಈ ಒಂದು ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹಬ್ಬವನ್ನು ಮಾಡಬೇಕೆ ವಿನಃ ಸುಮ್ಮನೆ ಹಬ್ಬ ಮಾಡೋದಲ್ಲ. ಇದೇ ಹಬ್ಬದ ಹಿಂದೆ ಇರತಕ್ಕಂಥ ಕರ್ಮ ಸಿದ್ಧಾಂತ. ಇದಕ್ಕೇನು ಹೇಳ್ತಾರೆ, ಹಬ್ಬಗಳೆಲ್ಲ ಮಜಾ ಮಾಡೋಕ್ಕಲ್ಲ, ಹಬ್ಬಗಳು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ, ನಮ್ಮ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂಥೇಳಿ ಮನುಶ್ರುತಿನಲ್ಲಿ ಹೇಳ್ತಾರೆ. ನರಸಿಂಹ ಪುರಾಣದಲ್ಲಿ ಕೂಡ ಒಂದು ಕಡೆ ಹೇಳ್ತಾರೆ, ನರಸಿಂಹ ಪುರಾಣ, ಆಮೇಲೆ ಇದು ಮತ್ಸ್ಯ ಪುರಾಣದಲ್ಲಿ ಕೂಡ ಒಂದು ಕಡೆ ಬರುತ್ತೆ. ಸ್ತ್ರೀ ಜನ್ಮ ಏನಕ್ಕೆ ಬರುತ್ತೆ, ಸ್ತ್ರೀ ಜನ್ಮ ಯಾತಕ್ಕೆ ಬರುತ್ತೆ, ಯಾತಕ್ಕೋಸ್ಕರ ಬಂತು ಜನ್ಮ, ಮತ್ತು ಏನಕ್ಕೋಸ್ಕರ ಜನ್ಮ ತಗೊಂಡಿನಿ, ರೀಸನ್ ಏನು, ನಾನು ಯಾಕೆ ಹೆಣ್ಣಾಗಿ ಹುಟ್ಟಿದ್ದೀನಿ, ಮೂಲ ಕಾರಣ ಏನು ನಾನು ಹೆಣ್ಣಾಗಿ ಹುಡೋಕ್ಕೆ. ಇಷ್ಟೊತ್ತು ನಾನು ಏನು ಹೇಳಿದ್ನೋ ಈ 5 ವೆರೈಟಿ ದೋಷಗಳು ಆ ಸ್ತ್ರೀ ಜಾತಕದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದಂಥ ತಪ್ಪಿಗೆ ಇದ್ದದ್ರಿಂದ ಈ ಸಲ ಮತ್ತೆ ಸ್ತ್ರೀಯಾಗಿ ಹುಡ್ತಾಳೆ.
ಪುನಃ ನಾ ಸ್ತ್ರೀಯಾಗಿ ಕೊಡಬಾರ್ದು, ಇನ್ನೊಂದು ಗಂಡ ಕೊಡಬೇಕು, ದೊಡ್ಡ ಮಹಾತ್ಮರ ಆಗಬೇಕು ಅಂತಂದರೆ ಪತಿ ಸೇವೆ ಆಗಬೇಕು. ಅದನ್ನು ಮಾಡೋಕ್ಕಾಗಲಿಲ್ಲ ಅಂದಾಗ ಪ್ರತಿ ವರ್ಷ ಸ್ವರ್ಣ ಗೌರಿ, ಸ್ವರ್ಣ ಅಂದರೆ ಚಿನ್ನ, ಬದುಕು ಚಿನ್ನದಂತಿರಬೇಕು, ಬಂಗಾರದಂತಿರಬೇಕು ಅನ್ನೋದಾರೆ. ನೋಡಿ, ಶಿವನ ಹೆಂಡತಿ ಕೂಡ ತುಂಬ ಕಷ್ಟಪಟ್ಟಳು. ಶಿವ ಸ್ವಯಂ ಮೃತ್ಯುಂಜಯ ಆಗಿದ್ದರೂ ಕೂಡ ಅಗ್ನಿ ಬಿದ್ದಾಗ ಶಿವ ಕಾಪಾಡೋಕ್ಕಾಗಲಿಲ್ಲ. ಅವಳ ಧರ್ಮ, ಅವಳ ಕರ್ಮ ನಡಿಬೇಕು, ಅಗ್ನಿಕುಂಡಕ್ಕೆ ಬೀಳಬೇಕು, ಮತ್ತೆ ಜನ್ಮ ತಗೊಳ್ಬೇಕು. ಶಿವ ಹೆಂಡತಿ ಅಗ್ನಿಕುಂಡಕ್ಕೆ ಬೀಳ್ತಿದ್ದಾಳೆ ಅಂದರೂ ಕೂಡ ಯಾಕೆ ಅವನು ಮೃತ್ಯುಂಜಯ ಆಗಿದ್ರು ಕೂಡ ಹೆಂಡತಿಗೆ ಸಾವು ಕೊಟ್ಟ? ನೋಡಿ, ಅಲ್ಲಿ ಕರ್ಮ, ಸ್ತ್ರೀ ಧರ್ಮ, ಸ್ತ್ರೀ ಕರ್ಮ ನಡೀತು, ಪ್ರಾಚಿತ್ತ ಆಯಿತು. ಅವಳು ಅಗ್ನಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ಳು. ಹಾಗಂತ ನಾವು ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಈ ಹಬ್ಬದ ಮೂಲ ಪರಿಚಯ, ಅದ್ರ ಮೂಲ ಕಾರಣ ಏನು ಅಂತ ತಿಳಿಸ್ತೀನಿ. ಇವತ್ತು ಕೆಲವು ಮನೆಯಲ್ಲಿ ಗೌರಿ ಪೂಜೆ ಮಾಡ್ತಾರೆ, ಕೆಲವು ಮನೇಲಿ ಗೌರಿ ಪೂಜೆ ಮಾಡೋದು ನಡೆದು ಬಂದಿಲ್ಲ ಅಂದರೆ ಮಾಡಬಾರ್ದು. ನಿಮ್ಮನ್ನಲ್ಲಿ ಯಾವುದೋ ಒಂದು ಕಾರಣದಿಂದ ಹಬ್ಬ ಆಚರಣೆ ಮಾಡಿ ಬೆಂಕಿ ಅನಾಹುತ ಆಗಿರ್ಬೋದು, ಯಾರೋ ಸತ್ತೋಗಿರ್ತಾರೆ ಹಬ್ಬದ ದಿನವೇ, ಇಲ್ಲ ಏನೋ ರೋಗ ಬಂದಿರುತ್ತೆ, ಇಲ್ಲ ಆಕ್ಸಿಡೆಂಟ್ ಆಗಿರುತ್ತೆ, ಹಬ್ಬದ ದಿವಸನೇ ಕೆಡಕಾದಾಗ ಆ ಮನೇಲಿ ಕೆಲವರು ಹಬ್ಬ ಮಾಡೋದಿಲ್ಲ. ಗೌರಿ ಹಬ್ಬ ಮಾಡೋದ್ರಿಂದ ನಮ್ಗೆ ಈ ಥರ ಕೆಡಕ ಆಯಿತು ಅಂಥೇಳಿ ನಿಲ್ಲಿಸ್ಬಿಟ್ಟಿರ್ತಾರೆ ತಲಾಂತರದಿಂದ. ಆದ್ದರಿಂದ ಗೌರಿ ಹಬ್ಬ ನಿಮ್ಮಲ್ಲಿ ನಡೆದು ಬಂದಿಲ್ಲ ಅಂದರೆ ಮಾಡಬಾರ್ದು. ಒಂದು, ನಿಮ್ಮಲ್ಲಿ ನಡೀತಾ ಬಂದಿದರೆ ಗೌರಿ ಕೂರಿಸಿ ಪೂಜೆ ಮಾಡೋ ಸಂಪ್ರದಾಯ ಇತ್ತು ಅಂದರೆ ಬಿಡಬಾರ್ದು. ಇವೆರಡೂ ಇಲ್ಲ ಅಂದಾಗ ಯಾರೇ ಜನ, ಯಾವುದೇ ಧರ್ಮದವರಾಗಲಿ, ಆ ಸ್ತ್ರೀ ಧರ್ಮದಲ್ಲಿ ಇದ್ದಂಥ ದೋಷಗಳು, ಸ್ತ್ರೀಯಾಗಿ ಹುಟ್ಟಿದ ಮಾಡಿದಂಥ ಮಹಾಪಾಪಗಳು ಪೂರ್ವಜನ್ಮದಲ್ಲಿ, ಈ ಜನ್ಮದಲ್ಲೂ ಕೂಡ ಎಷ್ಟೋ ಜನ ಅತ್ತೆ ಮಾವದ್ರು ಊಟ ಹಾಕಲ್ಲ, ಎಷ್ಟೋ ಜನ ಗಂಡರನ್ನ ಕೇರ್ ಮಾಡಲ್ಲ, ಎಷ್ಟೋ ಜನ ಮದುವೆ ಹಾಳು ಮಾಡಿ ಚಾಡಿ ಹೇಳಿದ್ದಾರೆ, ಒಂದೊಂದು ಊಟ ಒಂದೊಂದು ಸುಖಕ್ಕೋಸ್ಕರ ದೊಡ್ಡ ದೊಡ್ಡ ಸಂಸಾರನೇ ಹಾಳು ಮಾಡಿಬಿಟ್ಟಿದ್ದಾರೆ ಕೆಲವು ಹೆಂಗಸರು. ಆ ಕರ್ಮ ಹಂಗೆ ಕಳ್ಕೊಳ್ಳದೆ ಸತ್ತೋಗ್ಬಿಟ್ರೆ ಮುಂದಿನ ಜನ್ಮಕ್ಕೆ ಭಾಳ ಕಷ್ಟ ಆಗತ್ತೆ. ಅದಕ್ಕೆ ಸ್ವರ್ಣಗೌರಿ ಹಬ್ಬದ ದಿವಸ ನೀವೇನು ಮಾಡಬೇಕು, ಅರ್ಶಿಣದ ಕೊಂಬು ತೊಗೋಬೇಕು. ಅರ್ಶಿಣದ ಕೊಂಬು ಒಂದು ಇಡಿ ಅಥವಾ ಒಂದು 10 ಅರ್ಶಿಣದ ಕೊಂಬು, ಇಲ್ಲ ಒಂದು 12 ಅರ್ಶಿಣದ ಕೊಂಬು ಕೈಲಿಟ್ಕೊಂಡು ಓಂ ಮ್ರೀಂ ಶ್ರೀಂ ಗ್ಲೌಂ ಗಂ ಗೌರಿ ಗೀಂ ಸ್ವಾಹ, ಓಂ ಮ್ರೀಂ ಮ್ರೀಂ HREM ಮ್ರೀಂ, ಮ್ರೀಂ HREEM ಮ್ರೀಂ, ಓಂ ಮ್ರೀಂ ಶ್ರೀಂ ಗ್ಲೌಂ ಗಂ ಗೌರಿ ಗೀಂ ಸ್ವಾಹ, ಓಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗೌರಿ ಗೀಂ ಸ್ವಾಹ, ಓಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗೌರಿ ಗೀಂ ಸ್ವಾಹ, ಓಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗೌರಿ ಗೀಂ ಸ್ವಾಹ. ಇದು ಗಣಪತಿ ಬೀಜಾಕ್ಷರದಿಂದ ಮಹಾಕಾಳಿ ಮಹಾಲಕ್ಷ್ಮಿ ಸ್ವರೂಪಿಣಿಯಾದದ್ದು. ಮ್ರೀಂ ಕಾಳಿ, ಶ್ರೀಂ ಲಕ್ಷ್ಮಿ. ಇದ್ರ ಮಧ್ಯೆ ಗ್ಲೌಂ, ಅತ್ತೆಗೆ ಬೈದಿದ್ದು, ಅತ್ತೆ ಕೊಡ್ದಿದ್ದು, ಮಗನ ಬೇರೆ ಮಾಡ್ಕೊಂಡು ಮನೆ ಕರ್ಕೊಂಬಂದಿದ್ದು, ಅನೇಕ ರೀತಿ ಕೋಪದಿಂದ ಕಾಳಿ ರೂಪದಿಂದ ಮಾಡಿದಂಥ ದೋಷನೆಲ್ಲ ಮ್ರೀಂ. ಹಣದ ಆಸೆಗೋಸ್ಕರ ಗಂಡನ ಕೊಲೆ ಮಾಡಿದ್ದು, ಹಣದ ಆಸೆಗೋಸ್ಕರ ಕೋರ್ಟ್ಗೆ ಹಾಕಿದ್ದು, 50 ಲಕ್ಷ ಬರಲಿ 1 ಲಕ್ಷ ಬರಲಿ ಅಂತ ಕೋರ್ಟ್ಗೆ ಹಾಕ್ಬಿಟ್ಟು ಶ್ರೀಂ ಲಕ್ಷ್ಮಿಗೋಸ್ಕರ ಮಾಡಿದಂಥದ್ದು. ಗ್ಲೌಂ ಹಲವಾರು ವಿಘ್ನಗಳನ್ನು ಬದುಕಿದ್ದಾಗ ಮದುವೆ ಆಗೋರು ತಪ್ಪಿಸಿದ್ದಾರೆ, ಮಕ್ಕಳಾಗೋದಕ್ಕೆ ತಪ್ಪಿಸಿದ್ದಾರೆ, ಈ ಥರದೆಲ್ಲ ಮಾಡ್ತಾರೆ. ಆ ವಿಘ್ನಗಳನ್ನು ತೆಗೆಯುವಂಥ ಮಗನ ಸಮೇತ, ಗಣಪತಿಯ ಸಮೇತ ಗೌರಿ ಗಿಂ ಸ್ವಾಹ ಅನ್ನೋ ಈ ಒಂದು ಮಂತ್ರ ಭಾಳ ವಿಶೇಷವಾದಂಥ ಮಂತ್ರ. ಇದು ಕಾಮಾಖ್ಯ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಅದರಲ್ಲಿ ಉತ್ತರಕಾಂಡದಲ್ಲಿ ಗೌರಿ ಒಂದು ಕೂಡ ಕಾಮಾಖ್ಯ ಅವತಾರಿ, ಅವನು ಒಂದು ಅದರ ಅಂಶ ಅಂಥೇಳಿ ಸಕಲ ಪಾಪಗಳು, ಸ್ತ್ರೀ ಧರ್ಮ ಬಂದಾಗ ಸ್ತ್ರೀ ಧರ್ಮಕ್ಕೆ ಧಕ್ಕೆ ತಂದು ಸ್ತ್ರೀ ಧರ್ಮವನ್ನು ಪಾಲನೆ ಮಾಡಲಿಲ್ಲ, ಸ್ತ್ರೀ ಧರ್ಮದಿಂದ ಮಾಡಿದಂಥ ಮಹಾಕೃತ್ಯಗಳನ್ನು ನಿವಾರಣೆ ಮಾಡಿ ಮುಕ್ತಿ ಅಥವಾ ಮೋಕ್ಷ ಪಡೆಯಲಿಕ್ಕೋಸ್ಕರವಾಗಿ ಈ ಒಂದು ಬೀಜಾಕ್ಷರ ಮಂತ್ರದಿಂದ ಗೌರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕೈಲಿಡಿದಂಥ ಅರ್ಶಿಣದ ಕೊಂಬನ್ನ ತೊಗೊಂಡು ಅದನ್ನು ಪ್ರಾರ್ಥನೆ ಮಾಡಬೇಕು, ಅರ್ಧ ಗಂಟೆ ಅದನ್ನು ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿಟ್ಕೊಂಡು ದಿನ ಹಚ್ಕೊಳ್ಳೋದ್ರಿಂದ ಇವತ್ತು ಆ ಶಕ್ತಿ ಜಾಸ್ತಿ ಇದೆ. ಗೌರಿ ಹುಟ್ಟಿದ ದಿನ, ಈ ದಿವಸದಲ್ಲಿ, ಈ ವೈಬ್ರೇಷನಲ್ಲಿ, ಈ ಒಂದು ಕಾಸ್ಮಿಕ್ ಎನರ್ಜಿನಲ್ಲಿ ಮಂತ್ರ ತಂತ್ರ ಮಾಡೋದ್ರಿಂದ ಅದಕ್ಕೆ ವಿಶೇಷವಾದ ಪವರ್ ಬರುತ್ತೆ. ಅದನ್ನು ತಗೊಂಡು ಕೆನ್ನೆಗೆ ಹಚ್ಕೋಬೇಕು. ಮತ್ತು ಅತ್ತೆಗೆ ಪಾದ ಪೂಜೆ ಮಾಡಬೇಕು, ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಇದು ಭಾಳ ಸಿಂಪಲ್. ಇದೇ ಗೌರಿ ಹಬ್ಬ. ನೀವು ಕಳಶ ಇಟ್ಟು ಜೋರಿಗೆ ಭಕ್ಷ್ಯ ಭೋಜಗಳನ್ನು ಮಾಡಿ ತಿಂದು ತೇಗೋದಕ್ಕಿಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಜಗನ್ಮಾತೆ ಗೌರಿಯನ್ನು ಈ ಮಂತ್ರದ ಮೂಲಕ, ಬೀಜಾಕ್ಷರದ ಮೂಲಕ ಧ್ಯಾನ ಜಪ ತಪಗಳನ್ನು ಮಾಡಿದ್ದೇ ಆದರೆ
ಸರ್ವ ಪಾಪಗಳು ನಿವಾರಣೆ. ಮುತ್ತೈದೆಗೆ ಸಾವು ಬರುತ್ತೆ, ಮುತ್ತೈದೆಯಾಗಿ ಅವಳಲ್ಲಿ ಅನೇಕ ಲಕ್ಷಣಗಳು ಬರುತ್ತೆ. ಯಾರು ಈ ಜಪ ನಿತ್ಯ ಪೂಜೆ ಮಾಡ್ತಾರೋ, ಇವತ್ತೊಂದೇ ದಿನ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು, ಪ್ರತಿ ತಿಂಗಳು ಮಂಗಳಗೌರಿ ವ್ರತ ಬರುತ್ತೆ, ಪ್ರತಿದಿನ ಜಪ ಮಾಡಿ. ಸ್ತ್ರೀಯರಲ್ಲಿ ಗಂಡನಿಗೆ ಆಯುಷ್ಯ ಆರೋಗ್ಯ ಬರುತ್ತೆ. ಗಂಡ ಆಯುಷ್ಯ ಆರೋಗ್ಯ ಚೆನ್ನಾಗಿತ್ತು ಅಂತ ತಗೊಂಬಂದು ದುಡಿತಾನೆ, ನಿಮ್ಗೆ ಚೆನ್ನಾಗಿ ನೋಡ್ಕೋತಾನೆ. ಗಂಡನಿಗೆ ಆಯುಷ್ಯ ಆರೋಗ್ಯ ಇಲ್ಲ ಅಂದರೆ ನೀವೇ ನೋಡ್ಕೋಬೇಕಾಗತ್ತೆ. ಆ ತಪ್ಪು ಬರಬಾರ್ದು. ಮತ್ತು ಮುತ್ತೈದೆ ಸಾವು ಬರಬೇಕು, ಸುಮಂಗಲಿಯಾಗಿರಬೇಕು. ಯಾವ ಈ ಮಂತ್ರ ಜಪ ಮಾಡ್ತಾಳೋ ಹೆಂಗಸು, ಯಾವ ಈ ಮಂತ್ರ ದಿನನಿತ್ಯ ಜಪ ಮಾಡಿ ಅದನ್ನು ಅಷ್ಟವನ್ನು ಹಚ್ಕೋತಾಳೋ ಅಂಥ ಸ್ತ್ರೀ ದರ್ಶನ ಮಾಡೋದ್ರಿಂದ ಯಾರೇ ಆಗಿರಲಿ ಅವ್ರಿಗೆ ಶುಭ ಕಾಮನೆಗಳು, ಶುಭ ಪ್ರಾಪ್ತಿಯಾಗ್ತದೆ. ಇಂಥ ಸ್ತ್ರೀ ಈ ಯಾರ ಬಾಯಲ್ಲಿ ಈ ಮಂತ್ರ ನಿತ್ಯ ಬರ್ತದೋ ಹೆಂಗಸರಲ್ಲಿ, ಅಂಥವಳ ಕೈಯಿಂದ ಏನೇ ತಗೊಂಡ್ರು ಕೂಡ ಒಳ್ಳೆಯದಾಗತ್ತೆ. ಅಂಥವಳ ದರ್ಶನ, ಅಂಥವಳ ಸ್ಪರ್ಶ, ಅಂಥವಳ ಜೊತೆ ಸಂಭಾಷಣ, ಮಾತುಕತೆ ಆಡೋದ್ರಿಂದ ಒಂದು ವಿಶೇಷವಾದಂಥ ಎನರ್ಜಿ ನೋಡಿದವ್ರಿಗೆ, ಮಾತಾಡಿದವ್ರು ಬರುತ್ತಂತೆ. ಅಷ್ಟು ಶಕ್ತಿ ಈ ಮಂತ್ರದಲ್ಲಿದೆ, ಬೀಜಾಕ್ಷರದಲ್ಲಿದೆ. ಶ್ರೀಂ ಹ್ರೀಂ ಗ್ಲೌಂ ಗಂ ಗೀಂ ಗಾ ಗಾ ಗೀ ಗೀಗು ಗಾ ಗಾ ಕಾಗುಣಿತ, ಗಾಗುಣಿತದಲ್ಲಿ ಬಂದಿರುವಂಥ ಮಂತ್ರ ಭಾಳ ವಿಶೇಷ. ಯೂಟ್ರಸ್ಸಲ್ಲಿ ಮತ್ತು ಗರ್ಭಕೋಶದಲ್ಲಿ ಮತ್ತು ಶರೀರದಲ್ಲಿ ಎಲ್ಲ ಅಂಗಾಂಗಗಳಲ್ಲಿ ಕೂಡ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ಸಂತಾನೋತ್ಪತ್ತಿಗೆ, ಮದುವೆ ಆಗಲಿಕ್ಕೆ ಭಾಳ ವಿಶೇಷ ಆಗುತ್ತೆ. ಗ್ಲೌಂ ಗಂ ಗೀಮ್ ಅನ್ನೋ ಬೀಜಾಕ್ಷರದಿಂದ ಇದನ್ನು ಮಾಡಬೇಕು ಅಂಥೇಳಿ ನಮ್ಮ ಹಿರಿಯರು, ಮಹಾ ಋಷಿಮುನಿಗಳು ಹಲವಾರು ತಂತ್ರಸಾಧನ ಅಳವಡಿಸಿದ್ದಾರೆ. ಇವತ್ತು ಅಷ್ಟದ ಕೊಮ್ಮನಿಟ್ಕೊಂಡು ಈ ಮಂತ್ರ ಹೇಳಿ ಆಮೇಲೆ ಅದನ್ನು ಪುಡಿ ಮಾಡಿ ಕೆನ್ನೆಗಿಟ್ಕೊಳ್ಳಿ, ಇಲ್ಲಿಗೆ ಮುಖಕ್ಕೆ ಇಟ್ಕೊಳ್ಳಿ. ಹಲವಾರು ಹೆಂಗಸಿಗೂ ಕೂಡ ನೀವು ಅದನ್ನು ಜಪ ಮಾಡಿದ ಅಷ್ಟದ ಪುಡಿ ಕೊಡ್ತಾ ಬಂದರೆ ನಿಮಗೆ ಸುಮಂಗಲಿ ಭಾಗ್ಯ ಮತ್ತು ಮಾಡಿದಂಥ ಎಲ್ಲ ಪಾಪಗಳು ಕೇವಲ ಅಷ್ಟದ ಕೊಮ್ಮಿನಿಂದ ನಿವಾರಣೆ. ಇದು ತಂತ್ರ. ಮಂತ್ರ ನಾನು ಹೇಳಿದ್ದು ಇದು ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಗೌರಿ ಹಬ್ಬದ ಪ್ರಯುಕ್ತ ಎಲ್ರಿಗೂ ಕೂಡ ಆ ಭಗವತಿ ಜಗನ್ಮಾತೆ ನಿಮಗೆ ಆಯುಷ್ಯ, ಆರೋಗ್ಯ, ಧನ, ಕನಕ, ವಸ್ತ್ರ, ವಾಹನಾದಿ, ಸುಖ, ಐಶ್ವರ್ಯ, ಸಕಲ ಸಂಪತ್ತು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಒಂದು ಗೌರಿ ಹಬ್ಬದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.